ಸ್ವಾಗತವನ್ನ ಕೋರುತ್ತೇನೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳಲು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಪಿಂಟು ಜಾಮೋಡೆ ಹಾಗೂ ದಾದಾ ತೇಲಿ ಅವರಿಂದ ಸನ್ಮಾನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕ ಕರುನಾಡೆ ಚಾಚಿದೆ ನೋಡೆ ಹೂಗಳೇ ಸ್ವಾಮಿ ಅಪರದವೆಲ್ಲ ಭಕ್ತರ ನೀನೆ ಚಿಂತಾ ನೀನಲ್ಲವೇ 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 ಪೂಜಾಯ ನೀನಲ್ಲವೇ ಪೂಜರಲ್ಲಿ ಪೂಜರಾದವರು ಸಿಂಹಗಡ ಮಾರ Party
कर्तव्यं दैवमान्विकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं ಕಳ್ಕೊಂಡೆ. ನನ್ನ ತಂದೆ ತಾಯಿ ಪ್ರೀತಿ ಕೊಟ್ಟು ತುತ್ತಿಟ್ಟು ಮುತ್ತಿಟ್ಟು ನನ್ನನ್ನು ಇಷ್ಟು ದೊಡ್ಡವನ್ನಾಗಿ ಮಾಡಿದ್ದಾರೆ. ಹಾಗೆ ವಿದ್ಯೆ ಕೂಡ ಕೊಟ್ಟು ನನ್ನ ಪ್ರೀತಿಸ್ತಾ ಇರುವಂತ ಮಂಜು ಮಾವಂಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ನನ್ನ ಮಂಜು ಮಾವನ ಜೊತೆ ಮದುವೆ ಆದ್ರೆ ಸಾಕಪ್ಪ. ಹೌದು ಕಣೆ, ನೀ ಹೇಳೋದು ಸತ್ಯ ಬಗ್ಗೆ. ಇವತ್ತು ಕ್ಲಾಸ್ ಯಾಕೋ ತುಂಬಾನೇ ಬೋರ್ ಆಗಿತ್ತು. ಅದಕ್ಕೆ ಏನ್ ಐಡಿಯಾ ಮಾಡೋಣ ಗೊತ್ತಾ? ನಾವಿಬ್ರು ಮದ್ವೆ ಆಗಿ ಹೋಗೋಣ. ಹೌದು, ಮದುವೆ ಅಂದ್ರೆ ನನಗೆ ಕೂಡ ಸ್ವಲ್ಪನೂ ಇಷ್ಟವಿಲ್ಲ. ಯಾಕೆ? ಮದುವೆ ಅಂದ ತಕ್ಷಣ ನಿನ್ನ ಮುದ್ದಾದ ಮುಖನ ಕೆಡಿಸ್ಕೊಳ್ತಾ ಇದೆಯಲ್ಲ. ಏನಮ್ಮ ವಿಷಯ? ಮದ್ವೆ ಅಂದ್ರೆ ಇಷ್ಟ ಇಲ್ವಾ? ನೋಡು ಭಾರತಿ, ಮದುವೆ ಅಂದ್ರೆ ಹೆಣ್ಣಿನ ಜೀವನವನ್ನು ಹಾಳು ಮಾಡುವ ಒಂದು ಕೃತ್ಯದಂತೆ, ಮಕ್ಕಳನ್ನು ತಯಾರಿಸುವ ಒಂದು ಕಾರ್ಖಾನೆದಂತೆ. ಖಂಡಿತವಾಗಿ ಹೇಳ್ಬೇಕೆಂದ್ರೆ ಮದುವೆ ಅಂದ್ರೆ ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ನೀನು ಮಾತು ಕೇಳ್ತಾ ಇದ್ರೆ ನಗು ಬರ್ತಾ ಇದೆ ಕಣೆ, ಬರ್ತಾ ಇದೆ. ವೀರವಾಣಿ ಕೇಳುವುದೇನೆ, ಒಂದು ಹೆಣ್ಣಿಗೆ ಮದುವೆ ಮಕ್ಕಳಿಂದನೇ ಮುಕ್ತಿ. ಅದು ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಯಾದ ಹೆಣ್ಣಿಗೆ ಬಹಳ ಗೌರವ ಕೊಡುತ್ತೆ. ಆದ್ರೆ ಮದುವೆ ಆಗ್ಲಿಲ್ಲ ಅಂದ್ರೆ ಮಹಾ ರೋಗಿಷ್ಠರಂತೆ ಕಾಣ್ತಾರೆ. ಓ ಮಾತೆ ಮಹಾದೇವಿ, ಸಾಕು ಮಾಡೇ ನಿನ್ನ ರಗಳೆ. ಅಲ್ಲ, ಮಾತಾಡಿದ್ರೆ ಸಾಕು ವೇದ ಅಂತ ಶುರು ಮಾಡ್ತೀಯ. ಮದುವೆ ಮುಂಜಿ ಎಲ್ಲ ನಿನ್ ಪಾಲಿಗೆ ಇರ್ಲಿ, ನನಗಂತೂ ಯಾವುದು ಬೇಡ.
ಏ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿ, ಆದ್ರೆ ನನ್ನ ಪ್ರಿಯಕರನ ಜೊತೆ ಚಕ್ಕಂದ ಆಡ್ತಿಯಲ್ಲ ಯಾಕಮ್ಮ? ನೋಡು ಭಾರತಿ, ನಾನು ಪ್ರೀತಿ ಮಾಡಿದ್ದು ಮದುವೆ ಆಗೋದಕ್ಕಲ್ಲ, ಎಂಜಾಯ್ ಮಾಡಲು. ನೋಡು, ಹರಿಯುವ ನೀರನ್ನು ಕಂಡು ಕುಡಿಯಲು ಬಯಸಬಾರ್ದು. ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಬೇಕು. ಆವಾಗ ತಾನೇ ನಮ್ಮ ಬಾಯಾರಿಕೆ ಹಿಂಗೋದು. ಅದೇ ಮೈಯಲ್ಲಿ ಯೌವನವಿರುವಾಗ ನೋಡಿ ಸಂತೋಷ ಜೀವನವನ್ನು ಮಜಾ ಮಾಡಬೇಕು. ಜನ ಇದ್ರೆ ನೆಮ್ಮದಿಯಾಗಿರ್ಬೇಕು. ಏ ಒಬ್ಬ ಗೆಳತಿಯಾಗಿ ನಿನಗೆ 4 ಮಾತು ಹೇಳ್ತೀನಿ. ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಬಾಳು ಮಣ್ಮುಕ್ಕುತ್ತೆ. ಎಚ್ಚರವಾಗಿರು. ನಿನ್ನ ಎಚ್ಚರದ ತತ್ವದ ಮಾತು ಹೇಳಿ ನಾನು ಪ್ರೀತಿ ಮಾಡೋದ್ರ ಸಲುವಾಗಿ ನನ್ನನ್ನು ಎಷ್ಟೊಂದು ತುಚ್ಛವಾಗಿ ಕಾಣ್ತಾ ಇದ್ದೇನೆ. ನೀನೇಕೆ ನಿನ್ನ ಸೋದರ ಮಾವನ್ನು ಪ್ರೀತಿ ಮಾಡಿದ್ದು? ಅದು ಅಪರಾಧ ಅಲ್ಲವೇ? ಅಪರಾಧ ಅಲ್ಲ ಕಡೆ, ಅಪರಾಧ ಅಲ್ಲ. ನಾನ್ ಪ್ರೀತಿ ಮಾಡ್ತಿರೋದು ಯಾರನ್ನ ಅನ್ಕೊಂಡಿದ್ಯಾ? ನನ್ ತಂದೆ ಇದಾರಲ್ಲ, ಅವ್ರ ತಂಗಿ ಮಗ, ಅವ್ರು ನನಗೆ ಸೋದರ ಮಾವ ಆಗ್ಬೇಕು. ನೋಡು, ನನ್ನ ಸೋದರತೆ ಸಾಯ್ಬೇಕಾದ್ರೆ ನನ್ ತಂದೆ ಹತ್ರ ಏನಂತ ಮಾತು ತಗೊಂಡಿದ್ದಾರೆ ಗೊತ್ತಾ? ಅಣ್ಣ, ನೀನಂತೂ ಮದುವೆ ಮಾಡಿಕೊಟ್ಟೆ, ನಾನೀಗ ಬಡವಿ. ನಾನೇನಾದ್ರೂ ಸತ್ತೆ ಅಂತ ಹೇಳಿದ್ರೆ ನನ್ನ ಮಗ ಅನಾಥನಾಗ್ತಾಳಣ್ಣ, ಹೇಗಿದ್ರು ನಿನಗೆ ಗಂಡ್ ಮಕ್ಳಿಲ್ಲ. ನನ್ನ ಮಗನ್ನೇ ದತ್ತು ತಗೊಂಡು ಅವನಿಗೆ ವಿದ್ಯೆ ಕಲಿಸಿ ಬುದ್ಧಿವಂತನಾಗಿ ಮಾಡಿ ದೊಡ್ಡ ನೌಕರಿ ಕೊಡಿಸಿ ಮದುವೆ ಮಾಡುವ ಮಾತು ತಗೊಂಡಿದ್ದಾರೆ. ಅದ್ರ ಪ್ರಕಾರ ನನ್ನ ತಂದೆ ನನ್ನ ಸೋದರ ಮಾವನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಾನು ಅವ್ರನ್ನ ಮಾನಸಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ, ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಆಯ್ತು ಭಾರತಿ, ನೀನು ಹೇಳಿದ್ದು ಸತ್ಯವಾಗಿದೆ. ನೀನು ಯಾವ ತಪ್ಪು ಮಾಡಿಲ್ಲ. ತಪ್ಪೆಲ್ಲ ಮಾಡಿದ್ದು ನಾನೇ. ನಾನೇನು ಬರ್ತೀನಿ. ಅಯ್ಯೋ, ಮಾತಿನ ಬರದಲ್ಲಿ ನಾನು ಬಂದಿರೋ ವಿಷಯನೇ ಮಾಡಿಬಿಟ್ಟೆ. ರೂಪಾ, ನಾಳೆ ನನ್ನ ಮದುವೆ ನಿಶ್ಚಯ ಆಗಿದೆ, ನೀನ್ ತಪ್ಪದೆ ಬರ್ಬೇಕಮ್ಮ. ಇಂಥ ಕಾರ್ಯಕ್ಕೆ ನಾನ್ ಬರ್ದೇ ಇರ್ತೀನ ಭಾರತಿ? ಖಂಡಿತವಾಗಿ ಬರ್ತೀನಿ. ಅರ್ಜೆಂಟ್ ಆಗಿ ನಾನು ಲೈಬ್ರರಿಗೆ ಹೋಗ್ಬೇಕು. ಹೋಗಿ ಬರ್ಲಿ. ಓಕೆ, ಬಾಯ್ 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 ಬಾಯ್. ಹಲೋ ಭಾರತಿ. ಹಲೋ. ಏನು ಭಾರತಿ, ಅಪರೂಪವಾಗಿ ಈ ರಸ್ತೆಗೆ ಒಂದಿಯಾಗಿ ಪ್ರಯಾಣ ಬೆಳೆಸಿದ್ರಲ್ಲ, ಎಲ್ಲಿಗೆ ಹೊರಟಿರುವೆ? ಕರ್ಮೇಂದ್ರ, ನಾಳೆ ನನ್ನ ಮದ್ವೆ ನಿಶ್ಚಿತಾರ್ಥ. ಅದಕ್ಕೆ ನನ್ನ ಗೆಳತಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿಯಾದ ಸಮಯಕ್ಕೆ ನೀವು ಸಿಕ್ರಿ. ನಾಳೆ ತಪ್ಪದೆ ಬರ್ಬೇಕು. ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕೈದುಕೊಳ್ತು. ಎಂಥ ಸಂತೋಷದ ವಿಷಯವನ್ನು ಕಳೆದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಖಂಡಿತವಾಗಿ ಬಂದೇ ಬರುತ್ತೇನೆ ನಿಮ್ಮ ಸಂತಸದ ಸಂಗಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಭಾರತಿ, ನಿಮ್ಮ ಬಾಯಿಂದ ಬರುವ ಬ್ರದರ್ ಎಂಬ ವಾಕ್ಯ ನನಗೆ ಶೋಭೆ ತರಲಾರದು. ಅಂದ್ರೆ ಧರ್ಮೇಂದ್ರ? ನಿಜ ಭಾರತಿ, ಈ ಕಡಿಮೆ ಕಥೆಯಲ್ಲಿ ನಿನಗೆ ಸಿಕ್ಕ ಪಾತ್ರವೇ ಬೇರೆ, ನೀ ನಡೆಸುವ ಅಭಿನವೇ ಭಿನ್ನವಾಗಿದೆ. ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾನೇ ಹೇಳುತ್ತೇನೆ, ಅವಕಾಶ ಮಾಡಿಕೊಡು. ನೋಡಿ, ನನ್ನ ಹತ್ರ ಹೇಳೋದಕ್ಕೆ ನಿಸ್ಸಂಕೋಚವೇ? ಏನಂತ ಹೇಳಿ. ಸಂಕೋಚ ಎಂಬ ಶಬ್ದ ನನ್ನ ಮನದಲ್ಲಿ
ಮಾತವನ್ನು ಬಿಚ್ಚಿ ಹೇಳಬೇಕೆಂಬ ಆಸೆ. ದಯವಿಟ್ಟು ನೀವು ನಿರಾಶೆ ಮಾಡಬಾರದು ಭಾರತಿ. ನೀತಿಯ ಮಾತಾದ್ರೆ ಮೆಚ್ಕೊಳ್ತೀನಿ, ತುಚ್ಛವಾದ ಮಾತಾದ್ರೆ ಧಿಕ್ಕರಿಸ್ತೀನಿ. ಅದೇನು ಅಂತ ಹೇಳಿ ನಿಮ್ಮ ಆಸೆ. ಭಾರತಿ, ನಾನು ನಿಮಗೆ ಎಷ್ಟು ವರ್ಷಗಳಿಂದ ಪರಿಚಯ ಉಂಟು? ನೀವು ನನಗೆ ಸುಮಾರು 4 ರಿಂದ 5 ವರ್ಷಗಳಿಂದ ಪರಿಚಯ. ಹಾಗಾದರೆ ನಿಮ್ಮನ್ನು ಇಲ್ಲಿವರೆಗೆ ಯಾವ ಭಾವನೆಯಿಂದ ಕಾಣುತ್ತಾ ಬಂದಿರುವೆ? ನೀವು 4-5 ವರ್ಷಗಳಿಂದ ನನ್ನನ್ನ ಪ್ರೀತಿ ಗೌರವದ ಭಾವನೆಯಿಂದ ನೋಡ್ಕೊಳ್ತಾ ಇದ್ದೀರಾ ಅಂದ್ರೆ ನೀವು ನನ್ನನ್ನ ತಂಗಿಯನ್ನಾಗಿ ಸ್ವೀಕರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ಒಂದು ವಯಸ್ಸಿಗೆ ಬಂದ ಗಂಡು ತುಂಬ ಪ್ರೀತಿ ಗೌರವದಿಂದ ಕಾಣುವ ಕಾರಣದ ಅರ್ಥ ನಿಮಗೆ ಗೊತ್ತಾಗಿಲ್ಲ? ಗೊತ್ತು ಅಲ್ಲ, ಒಂದು ಹೆಣ್ಣನ ಪ್ರೀತಿ ಗೌರವದ ಭಾವನೆಯಿಂದ ನೋಡ್ತಾ ಇದ್ದೀರಾ ಅಂದ್ರೆ ಅದು ತಂಗಿ ಅಂತ ತಿಳ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹುಲಿ ಎಂದಾದರೂ ಹೊರ ಹುಟ್ಟಿದ ಜಿಂಕೆ ಎಂದು ತಿಳಿಯಬಹುದೇ? ಮುಂಗೂಸಿ ಎಂದಾದರೂ ಹಾವಿನ ಸ್ನೇಹ ಬಯಸಬಹುದೇ? ಭಾರತಿ, ತರ್ಕ ಮಾಡಿ ನನ್ನೊಂದಿಗೆ ಹಠ ಮಾಡಬೇಡ. ನಾ ಛಲ ತೊಟ್ಟರೆ ನನ್ನ ಚಕ್ರದಿಂದ ನೀನು ಪಾರಾಗಲು ಬಹಳ ಕಷ್ಟ. ಇಂಥ ಮಾತುಗಳನ್ನ ಸಾಕಷ್ಟು ಕಂಡಿದ್ದೀನಿ. ನಿನ್ನನ್ನೇ ಮನಸಾರೆ ಪ್ರೀತಿ ಮಾಡ್ತಾ ಇದ್ದಾಳಲ್ಲ ರೂಪ, ಅವಳ ಕಣ್ಣಿಗೆ ಮಾಂಗಲ್ಯ ಕಟ್ಟಿ ಮದುವೆ ಆಗೋ. ತಾಳಿ ಕಟ್ಟುವ ಸಲುವಾಗಿ ರೂಪದೊಂದಿಗೆ ನಾನು ಪ್ರೀತಿ ಮಾಡಿಲ್ಲ, ಮಜಾ ಮಾಡುವುದಕ್ಕಾಗಿ ಪ್ರೀತಿಸಿದೆ. ಇಲ್ಲೇ ತೋರಿಸ್ಬಿಟ್ಟಿಲ್ಲ ನಿನ್ನ ಸ್ವಾರ್ಥದ ಬುದ್ಧಿ ಏನು ಅಂತ. ನಿನ್ನ ಮನಸಾರೆ ಪ್ರೀತಿ ಮಾಡ್ತಾರೋ ರೂಪಳ ಕಣ್ಣಿಗೆ ಮಾಂಗಲ್ಯ ಕಟ್ಟೋದಕ್ಕೆ ನಿರಾಕರಿಸುವಂತ ನೀನು, ಇದು ನಾನು ನಿನ್ನ ಕಡು ವೈರಿ. ನನ್ನ ಕಣ್ಣಿಗೆ ಮಾಂಗಲ್ಯ ಕಟ್ಟಿ ಮದುವೆ ಆಗ್ತಾ ಅಂತ ಏನೋ ಗ್ಯಾರಂಟಿ? ಭಾರತಿ, ನನ್ನ ಮೇಲೆ ನಂಬಿಕಿಲ್ಲವೇ? ಸಾರಿ ಮಿಸ್ಟರ್ ರಾಜೇಂದ್ರ, ಸೋ ಸಾರಿ. ಹಾಲನ್ನ ಮದೇವ ಮಾನವರಿಗೆ ಎರಿಬಹುದು, ನಿನ್ನಂತ ಹಾವಿಗೆ ಹಾಲೆರುವಂತ ಮೂರ್ಖ ನಾನಲ್ಲವೋ? ಭಾರತಿ, ಗರ್ವದಿಂದ ಈ ಕರ್ಮೇಂದ್ರನ್ನು ಮೂರ್ಖವೆಂದು ಭಾವಿಸಿದರೆ ಅದರ ಪರಿಣಾಮ ಏನಾಗುತ್ತೆ ಗೊತ್ತೇ? ಏನೋ ಆಗುತ್ತೆ. ಈ ಮುದ್ದಾದ ಯೌವನದ ಹೆಣ್ಣನ್ನು ಕಾಣದಂತೆ ಕದ್ದುವೈದು ನನ್ನ ಕಾಮದಾಟವನ್ನು ಮುಗಿಸಿಬಿಡುವೆ. ಇನ್ನೊಂದು ಸಲ ನಿನ್ನ ಬಾಯಿಂದ ಈ ಶಬ್ದ ಬಂದಿದ್ದೆ ಆದ್ರೆ ನಿನ್ನ ನಾಲಿಗೆನ ಕತ್ತರಿಸಿ ಹಾಕ್ಬೇಕಾಗುತ್ತೆ. ಭಾರತಿ, ಕಣ್ಣಿಗೆ ಹೊಡೆದ ತಕ್ಷಣ ನೀನು ಗೆದ್ದಿಯನ್ನು ತಿಳಿದುಕೊಂಡರೆ ಅದು ನಿನ್ನ ಮೂರ್ಖತನ. ಪ್ರಾಣವನ್ನ ಕಳೆದುಕೊಂಡು ಯಮನಿಂದ ಮತ್ತೆ ಮರಳಿ ಪಡೆಯಬಹುದು. ಹಾವಿನ ವಿಷವನ್ನು ನುಂಗಿ ದಕ್ಕಿಸಿಕೊಳ್ಳಬಹುದು. ಸಮುದ್ರ ನೀರಿನ ಎದುರು ಜಯಿಸಬಹುದು. ಆದರೆ ಈ ಕರಮೇಂದ್ರ ಕಣ್ಣಿಟ್ಟು ಹೆಣ್ಣು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಒಂದು ವೇಳೆ ತಪ್ಪಿಸಿಕೊಂಡು ಹೋದರೆ ನನ್ನಕ್ಕೆ ಬಿಟ್ಟವನಲ್ಲ ಕರಮೇಂದ್ರ. ಓ, ಕಲಿಯುಗದ ರಂಬೆ ಈ ಕಡೆ ತಾನೇ ಬರ್ತಾ ಇದ್ದಾಳೆ. ಬರ್ಲಿ, ಸ್ವಲ್ಪ ಮೀಸಾಗೋಣ.
ಅಂತ ಕಾಣ್ತಾ ಇದೆ. ಏನ್ ವಿಚಾರ ಮಾಡ್ತಾ ಇದ್ರಿ? ನೋಡು ರೂಪ, ಒಂಟಿಯಾಗಿ ನನ್ನ ಜೀವನದಲ್ಲಿ ಎಂದೂ ಹಾದಿಯ ಮೇಲೆ ನಿಂತವನಲ್ಲ. ನೀ ಬರುವ ವಿಷಯವನ್ನು ತಿಳಿದುಕೊಂಡು ನಿನಗಾಗಿ ಈ ದಾರಿಯಲ್ಲಿ ಕಾಯ್ತಾ ಇದ್ದೇನೆ. ಯಾಕೆ ಕರ್ಮೇಂದ್ರ, ನನ್ನ ಮೇಲೆ ಅಷ್ಟೊಂದು ಪ್ರೀತಿಯೇ ನಿಮಗೆ? ರೂಪ, ಸೂರ್ಯ ಚಂದ್ರನಿಲ್ಲದ ಜಗತ್ತು ಬದುಕಬಹುದೇ? ನೀನಿಲ್ಲದೆ ನಾನು ಒಂದು ಕ್ಷಣ ಬದುಕಲಾರೆ. ನನ್ನ ಮೈಯಲ್ಲಿರುವ ರಕ್ತದ ಕಣಗಳಲ್ಲಿ ನೀನೇ ತುಂಬಿಕೊಂಡಿರುವೆ. ನಿನ್ನ ಮುಖ ನೋಡದೆ ಹೋದರೆ ಅಂದು ಉಪವಾಸ ಮಲಗುತ್ತೇನೆ. ಪ್ರೀತಿ ಪ್ರೇಮ ಎಷ್ಟರ ಮಟ್ಟಿಗೆನ್ನುವುದು ನೀನೇ ತಿಳಿದುಕೋ ರೂಪ. ಈ ನಿಮ್ಮ ಪ್ರೀತಿಯನ್ನು ನಾನು ಎಂದೂ ತಿಳಿದುಕೊಂಡು ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸ್ತಾ ಇದ್ದೇನೆ. ನೋಡಿ ಕರ್ಮೇಂದ್ರ, ಬಹಳ ದಿನದಿಂದ ನನ್ನ ಆಸೆ ಒಂದು ನಿಮ್ಮ ಮುಂದೆ ಹೇಳಬೇಕೆಂಬ ಆಸೆ ಆಗಿದೆ. ನಿನ್ನ ಆಸೆ ನಾನು ಎಂದು ನಿರಾಶೆ ಮಾಡಲಿರೋ ರೂಪ. ಸಂಕೋಚ ಪಡದೆ ಹೇಳು. ಈಗ ನಾನು ಈಗ ನೀನು ನಾನೀಗ 3 ತಿಂಗಳ ಗರ್ಭಿಣಿ. ರೂಪ, ಈ ಮಾತುವನ್ನು ಸತ್ಯವಾಗಿ ಹೇಳ್ತಾ ಇದೆಯಾ? ಹೌದು, ಸತ್ಯವಾಗಿ ಹೇಳ್ತಾ ಇದ್ದೇನೆ. ಯಾಕೆ ನಿಮಗೆ ಸಂತೋಷವಾಗಬೇಕಲ್ಲ? ಸಂತೋಷ ಪಡುವ ವಿಷಯ ಅಲ್ಲ ರೂಪ, ಇದು ಕಷ್ಟದ ವಿಷಯ. ಕಷ್ಟದ ವಿಷಯವೇ? ಯಾಕೆ? ಗಂಡನಿಲ್ಲದೆ ಗರ್ಭಿಣಿಯಾದರೆ ಈ ಸಮಾಜದಲ್ಲಿ ನಿನಗೆ ಕೆಟ್ಟ ಹೆಸರು ಬರ್ತದಂತ ಚಿಂತೆ ಮಾಡ್ತಾರೆ. ಚಿಂತೆ ಮಾಡ್ಬಿಡಿ ಕರ್ಮೇಂದ್ರ, ಚಿಂತೆ ಮಾಡಿ ಪ್ರಾಣಕ್ಕೆ ಏನಾದ್ರೂ ಅಪಾಯ ತಂದುಕೊಂಡು ನೋಡಿ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ನಿಜವಾಗ್ಲೂ ಒಂದ್ ವೇಳೆ ನಾನು ಗರ್ಭಿಣಿ ಆದ್ರೆ ನನ್ನ ಕೊರಳಿಗೆ ತಾಳಿ ಕಟ್ಟೋದು ಗ್ಯಾರಂಟಿ ತಾನೇ? ಗ್ಯಾರಂಟಿ? ಮಹಿಳೆಗಿಂತ ಮುಂಚೆ ನೀನು ಗರ್ಭಿಣಿ ಆದರೆ ನಾ ಕಟ್ಟುವವರು ನನಗೆ ಗ್ಯಾರಂಟಿ. ಹಾಗಾಗದೆ ಹೋದರೆ ಪ್ರತಿದಿನ ಇದೇ ದಾರಿಗೆ ಬೆಟ್ಟೆ. ಮೊದಲು ನಿಮ್ಮ ಮನೆಯಲ್ಲಿರುವ ಹಣದ ಪಟ್ಟಿಯನ್ನು ನನ್ನ ಕೈಗೆ ತಂದುಕೊಡು. ನನ್ನ ಪ್ರಣಯದ ತುಂಬಿ ನಿಮ್ಮ ಮಾತಿನ ಅರ್ಥವನ್ನು ನೋಡಿ. ನಮ್ಮ ತಂದೆಯವರು ಹೇಗೋ ನನ್ನ ಹೆಸರಿನಲ್ಲಿ 2 ಲಕ್ಷ ರೂಪಾಯಿಯನ್ನು ಇಟ್ಟಿದ್ದಾರೆ. ಅದನ್ನು ತಂದು ನಿಮ್ಗೆ ಕೈಗೆ ಕೊಟ್ಟು ಬಿಡುತ್ತೇನೆ. ಯಾಕಂದ್ರೆ ನನ್ನ ಆಸ್ತಿ ಎಲ್ಲ ನಿಮ್ದೇ ಅಲ್ಲವೇ? ರಾಜ, ನಾನೇನು ಬರ್ಲೆ? ಬರೇ ಬಾಯಿ ಉಪದೇಶ ಇಲ್ಲಿವರೆಗೆ ಬಂದಿರುವೇನು? ತಾಯರಿಗೆ ಮತ್ತೇನು ಕೊಡ್ಬೇಕು? ಸಂತೋಷ ನೀಡಿದ ಈ ಮನಕ್ಕೆ ಸಂತಸದ ಸ್ವರಗಳಲ್ಲಿ ಚಿಲ್ಲಿ ಬರಬೇಕು. ಬರೇ ಯಾವಾಗ ನೋಡಿದ್ರು ಇದೇ ಮಗಳೇ ನಿಮ್ದು. ಕೆಲಿಸಿಕೊಟ್ಟವರು ನೀನೇ ತಾನೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯನಿನ್ನ ಕೈ ಬಿಡಲಾರೆ. ಯುಗಗಳು ಬೆಳೆದು ಉರುಳಿದರು, ನಿನ್ನ ಜೀವನ ಪ್ರೀತಿಗಾಗಿ ಪ್ರಾಣ ಹೋಗಲಿ, ರೂಪ ಯಾಕಡೆ ನನ್ನ ನೋಡಿ ತಿಳ್ಕೊಳಕ್ ಮಾಡ್ತಾ ಇದ್ಯಾ? ನನ್ ನೋಡ್ತಾ ಆಗ್ತಾ ಇಲ್ವಾ? ಈ ನರ್ತನೆ ನೋಡ್ತಾ ಇದ್ದೆ. ಪ್ರಿಯವಿನ ಕೈ ಬಿಡಲಾರೆನೋ,
ನೀನು ನನ್ನ ಜೀವನ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಕೃತಿ ಪ್ರೀತಿಯು ಮಧುರ ಕರುಣಿಗೆ ಹೋಗು ನೀ ನನಗೆ ಅಮರ ಪ್ರಕೃತಿ ಪ್ರೀತಿಯು ಮಧುರ ಕರುಣಿಗೆ ಹೋಗು ನೀ ನನಗೆ ಅಮರ ಪ್ರೀತಿಸುವ ಭಯವೇಕೆ
ಉತ್ತರ ನೀಡಲು ನಿನ್ನ ಕೊಟ್ಟು ರಕ್ತ ಆಗುವ ಮುಂಚೆ ನಿನ್ನ ಕೈಯಲ್ಲಿರುವ ಹಣವನ್ನು ನನ್ನ ಕೈಗೆ ಸೇರಿದರನೆ ನಿನ್ನ ಪಕ್ಷ ಪ್ರಾಣವರು ಕೈಲಾಸಕ್ಕೆ. ಪ್ರೀತಿಯ ಪರಿಮಳ ಹರಿವತ್ತು ಗೆಳೆಯ, ಪ್ರೀತಿಯ ಪರಿಮಳ ಹರಿವತ್ತು ಗೆಳೆಯ, ಮನಸ್ಸಿಗೆ ಪರಿಮಳ ಮಾಡಿ ಹೋದ್ರೆ ಗೆಳೆಯ, ಮರಿಯಲ್ಲಿ ಗೆಳೆಯ ಮರಿಯಲ ಗೆಳೆಯ ಮರಿಯಲ ಗೆಳೆಯ, ಭಗವಂತರನ್ನ ಮರಿಯಲ್ಲಿ ಗೆಳೆಯ ಮಧುಕಲ ಗೆಳೆಯ ಮಧುಕಲ ಗೆಳೆಯ, ಪ್ರೀತಿಯ ಪರಿಮಳ 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 ಹರಿವತ್ತು ಗೆಳೆಯ, ಮನಸ್ಸಿಗೆ ತರಂಗ ಮರಿಯಲು ಗೆಳೆಯ ಮರಿಯಲೆಂಗ ಗೆಳೆಯ ಮರಿಯಲೆಂಗ ಗೆಳೆಯ, ಬಲಾಂತರಂಗ ಮರಿಯಲು ಗೆಳೆಯ ಬದುಕಲೆಂಗ ಗೆಳೆಯ ಬದುಕಲೆಂಗ ಗೆಳೆಯ. ಛೇ 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 ಸಾಕ ಹೋಗೈತ್ರಿ ಈ ಚಪ್ರೇಸಿ ಜೀವನ. ಯಾಕರೆ ಹೆಣ್ಮಕ್ಳಿಗೆ ಆಫೀಸ್ನಾಗ ನೌಕರಿ ಕೊಡ್ತಾರಂತಲ್ರಿ, ನಮ್ಮ ಆಫೀಸ್ನಾಗ 7-8 ಹೆಂಗಸರದವ್ರಿ. ಮಾತು ಮಾತಿಗೂ ಕೃಷ್ಣ ನನಗ್ ಮಾಡ್ಬಾರು, ಕೃಷ್ಣ ನಂಗೆ ಮಾಡ್ಬಾರು, ಒಂದೇ ಸಮಯ ಕೊಡ್ತಾರ್ರಿ. ಯಾರಿಗಿರೋ ಮಾಡ್ಬೇಕ್ರಿ. ನೋಡ್ರಿ ಈ ಕಡೆ ಸಾಹೇಬ್ರ ಕೆಲಸನೂ ಮಾಡ್ಬೇಕು, ಕೆಲಸ ರೀ ನೀವೇನ್ರ ತಿಳ್ಕೊಂಡ್ರಿ. ಈ ಕಡೆ ಸಾಹೇಬ್ರ ಕೆಲಸನೂ ಮಾಡಬೇಕು, ಈ ಕಡೆ ಸಾಹೇಬ್ರ ಹೆಂಡ್ರ ಕೆಲಸನೂ ಮಾಡಬೇಕು. ಸಾಕಾಗೋಗೈತ್ರಿ, ನನಗೆ ಸಾಕಾಗೋಗೈತಿ. ಎಲ್ಲರೂ ಮದುವೆಯಾಗಿ ಆರಾಮಾಗಿರ್ಬೇಕಂದ್ರೆ ನಮ್ಮ ಮಂಗನ ಮಾವ ಹೆಣ್ಣು ಕುನ್ನರ್ಸೋದಕ್ಕೆ ಎಲ್ಲನಾಗತ್ತನ್ರಿ. ನೋಡ್ರಿ ನೋಡು ಎಲ್ಲಿ ತಕ್ಕ ಏನು ಕೊಡಲ್ಲ, ನಾನು ನೋಡ್ತೀನಿ. ನಮ್ಮ ಮಾವನ ಮಗಳು ರಾಜ್ ಈ ಕಡೆ ಬರ್ತಾ ಇದ್ದಾಳಲ್ಲ, ಬರ್ಲಿ ಬರ್ಲಿ, ಅವಳ ಜೊತೆ ಒಂದು ಪ್ರೇಮ ಗೀತೆ ಹಾಡಿರೈತೆ. ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ಬಿಟ್ಟು ಹೋಗುವಾಗ ಬಿಟ್ಟು ಹೋಗುವಾಗ ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ, ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ, ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ಬಿಟ್ಟು ಹೋಗುವಾಗ ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ, ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ. ಹಾಕೊಂಡ ಲಂಗಾದವಣಿ ಹರ ಹೊಂಟರ ನಿಮ್ಮ ಓಣಿ, ಸಿಟಿ ಹೊರದ ಕರಿಯತೆ ಗಿಣಿ ಗಿಣಿ. ಹಾಕೊಂಡ ಲಂಗಾದವಣಿ ಹರ ಹೊಂಟರ ನಿಮ್ಮ ಓಣಿ, ಸಿಟಿ ಹೊರದ ಕರಿಯತೆ ಏನೋ ಚಂದ ಕಾಣತಿದ್ದೀಯ ಊರ್ಗಣ್ಣ, ಮೆಚ್ಚದಕ್ಕೆ ಹುಡುಗಿಗಿಂತ ಹುಡುಗಿ ಬಣ್ಣ. ಚಂದ ಕಾಣತಿದ್ದೀಯ ಊರ್ಗಣ್ಣ, ಮೆಚ್ಚದಕ್ಕೆ ಹುಡುಗಿ ನಿನ್ನ ಕೃಪೆ ಬಣ್ಣ. ಅರೆಯಲ್ಲ ಸತ್ಯ ಮಾತಕ ಕಣ್ಣ ನೋಡಕ ಆಗ್ಯಾರ ಹಾದಿಗಣ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ
ನಡೆದೈತಿ ನಿಮ್ಮ ಜೀವ? ಏನಂತ ಏನ್ ಹೇಳ್ಬೇಕ ರಾಧಾ? ಕೂಡ್ಲೆ ಅಲ್ಲ ತಿಕ್ಕಕತ್ತಿಲ್ಲ ದೋಸ್ತ. ಥಂಡದ ಥಂಡಿ ತಂಡಾಗ ಮತ್ ನೋಡ್ ತಿಂಡಿ ಗಿಂಡಿ ಅಬ್ಸಿ. ಅದೇನೇ ಈಗ ನಮ್ಮ ಓದ್ ಬಂದಿರ್ತಾರ. ಏನಂದ್ರೆ ಏನ್ ಹೇಳ್ಬೇಕು ರಾಧಾ? ನೀನು ನೋಡ್ಕೊಂಡು ಒಟ್ಟ ನನ್ನ ತಲೆಗೆ ರಾಧಾ ತಲೆಮಗನೇ ಮನಸ್ಸ ರಾಧಾ ಮನಸ್ಸ ಏನ್ ಮಾಡ್ಬೇಕು ಹೇಳ ರಾಧಾ? ನಾನೇನ್ ಹೇಳ್ಬೇಕು, ಜಲ್ದಿ ಒಂದು ಮದಿ ಆಗ್ಬಿಡು, ಅಲ್ಲೇ ಶಾಂತಾಗಿ ಅಲ್ಲೇ ಬಡ್ಕೊಂಡ್ ಕುಂದಿರ್ತೈತಿ ಅದು. ಎಲ್ಲಿ ಬಡ್ಕೊಂಡ್ಕೊಂಡಿರ್ಬೇಕು? ಬಡಿಬೇಕಂತ ನಾನು ಹೊಂಟಬೇಕ್ರಿ. ಒಂದು ಎಲ್ಲಿ ಸಿಗಲ್ಲ. ಎಲ್ಲಿ ಆಗ್ತದ ಶಾಂತಿ? ಶಾಂತಿಯಿಂದ ನಡಬರ್ಕ ಕ್ರಾಂತಿ ಮಾಡಿ ವಾಂತಿ ಮಾಡಿಸ್ಬೇಕಂದ್ರೆ ಒಂದು ಹೆಣ್ಣು ಸಿಗಲಾಗ್ಯದ ನಮಗೆ, ಒಂದು ಹೆಣ್ಣು ಸಿಗಲಾಗ್ಯದ. ನೋಡ್ರದ ಇದೇ ಊರಾಗ ಆ ಮಂಗನ ಮಾವನ ಮಗಳದಾಳ. ಅವ್ರ ಮಗಳ ಸ್ವಲ್ಪ ನನಗೆ ಅರ್ಥ ಮಾಡ್ಕೋಬೇಕ ಇಲ್ಲ ಹೇಳಿ ನೀನೆ. ಏನಂದಿ? ಇದೇ ಊರಾಗ ಮಂಗನ ಮಾವನ ಮಗಳದಾಳ. ಅವ್ರ ಮಗಳು ಮಾವದ ಅವ್ರ ಮಗಳು ಕುಡಕ ಒಂದನಕತ್ತಾನ. ಅವ್ರ ಮಗಳ ಸ್ವಲ್ಪ ನನಗೆ ಅರ್ಥ ಮಾಡ್ಕೋಬೇಕ ಇಲ್ಲ ಹೇಳ್ರದ ನೀನು. ಯಾರು ಹೇಳ್ರಿ ನಿಮ್ಮ ಅವನ್ ಮಗ? ಸ್ವಲ್ಪ ದೂರ ಸರಿ ನೀ ನೋಡ್ರದ ನೀ ನಾನೇ ರೆಕಮೆಂಡೇಶನ್ ಮಾಡಿ ಮದ್ವಿ ಮಾಡ್ತೀನಂತ ಯಾರು ಹೇಳಿ ನಿಮ್ಮ ಅವನ್ ಮಗಳ? ಯಾಕೆ ನಾಟಕ ಭಾಳ ಜನ ಆಗ್ಯಾವ ಅದಕ್ಕೆ ಹಾರ್ಲಿ ಸ್ಪೀಡ್ ನಡ್ದಿಯಲ್ಲ ಅದಕ್ಕ. ನೋಡ್ರದ ನೀ ರೆಕಮೆಂಡೇಶನ್ ಮಾಡ್ತಿ ಅಂದ್ರ ಆ ಮಂಗ್ಯನ ಅವಾಗ ನಾ ಇವತ್ತಾಗ ಓದ್ದು ಅವ್ನ ಮಗಳ ಮಾತ್ರ ಜೋಪಾನ ಮಾಡ್ತೀನಿ ಅವರದ. ಯಾರು ಹೇಳ್ರಿ ನಿಮ್ಮ ಅವನ್ ಮಗಳು ಯಾರು ಅಂತ ಹೇಳ್ರಿ. ಹೇಳ್ತೀನಿ ಸ್ವಲ್ಪ ದೂರ ಸರಿ ಅವರದ. ಯಾಕ ನಾ ಯಾಕೆ ದೂರ ಸರ್ಬೇಕ? ನೋಡ್ರದ ನಮ್ಮ ಮಾವದೇವ್ರ ಹೇಳುವಾಗ ಒಳಗೊಮ್ಮೆ ಭೂಕಂಪ ಬಂದಾಗ್ತದೆ ರಜಾ, ಅದಕ್ಕೆ ದೂರ ಸರಿ ಹೇಳಕತ್ತೀವಿ. ಹೌದಾ? ಹೇಳ್ರಿ. ನೋಡ್ರದ ಇದೇ ಊರಾಗ ಇರ್ತಾನಿಲ್ಲ ಉದ್ದಕ ತೆಳ್ಳಗ ಕೆಪ್ಪಗ ತೆಲ ಜರ ನಾಕೆ ಗುಂಗುರು ಕೂದು ಈಗ ಅವನೇ ರೇರದ ನಮ್ಮ ಮಾವ. ಹೆಂಗ್ ಹೇಳಿದ್ರ ಹೆಂಗ? ಇಂಥವ್ರು ಬಾಳ ಮಂದಿ ಇರ್ತಾರ ಈ ಊರಾಗ, ಯಾರಂತ ತಿಳ್ಕೊಬೇಕ? ಏ ರಾಧಾ ಅಷ್ಟು ಗೊತ್ತಾಗಲ್ಲ ನಿನಗೆ? ತಲೆ ಮೇಲೆ ರೆಕ್ಕಿನ ಟೋಪಿ ಹಾಕ್ತಾನ, ಕೈಯಾಗ ಛತ್ರಿ ಹಿಡ್ಕೊಂಡ್ ಬರ್ತಾನ. ಅವನು ರಾಧಾ ನಮ್ಮ ಮಾವ. ಅಲ್ಲ ನಿಮ್ ಮಾವ ಅಂತ ಹೇಳ್ತೀರಿ, ಅವ್ರ ಹೆಸರು ಗೊತ್ತಿಲ್ಲ ಏನ್ ನಿಮ್ಗ? ಹೊಯ್ಕೋಬೇಕು ಆಯ್ಕಿನ ಹತ್ತ. ಹೊಯ್ಕೋ ಎಷ್ಟು ಹೇಳಕತ್ತೀನಿ ತಿಳ್ಕೋ ಶಕ್ತಿನೇ ಇಲ್ಲಪ್ಪ ಆಯ್ಕಿನ ಹತ್ರ. ಏ ರಾಧಾ ನೀವೊಂದು ಕೆಲಸ ಮಾಡ್ರದ, ಏನ ನಿಮ್ಮ ಅಪ್ಪಗ ನಮ್ಮ ಮಾವಲ್ಲಿ ತಿಳ್ಕೊಂಡ್ರೆ ರಾಧಾ. ಯಾಕ್ರಿ ಮಿಸ್ಟರ್ ಚಪ್ರೇಶಿ? ಅಲ್ಲ ಯಾಕ ಏನಂತದ್ದಿ ನಿಮ್ಮ ಜೀವ? ನಾನು ಮದುವೆ ಆಗ್ಬೇಕು, ನನ್ನ ಡಿಮ್ಯಾಂಡ್ ಏನು ನಿನ್ ಡಿಮ್ಯಾಂಡ್? ಆಫ್ಟರ್ ಆಲ್ ಒಬ್ಬ ಚಪ್ರೇಶಿ. ಏ ರಾಧಾ ಈ ಛತ್ರೇಶಿ ಅಂದ್ರೆ ನಿನ್ನ ಕಣ್ಣಾಗ ಕೇವಲವಾಗಿ ಕಾಣಕತ್ತಿ ನಾನು. ಏ ರಾಧಾ ಈ ಚಪ್ರೇಶಿ ನೌಕರಿ ಅಂದ್ರೆ ಈಗಿನ ಕಾಲದಾಗ ಮಂಡಲ ಪಂಚಾಯತಿ ಅಧ್ಯಕ್ಷ ಇದ್ದಂಗ ರಾಧಾ. ಯಾವುದೇ ದೊಡ್ಡ ಮಂತ್ರಿ ಇರಲಿ, ಯಾವುದೇ ದೊಡ್ಡ ಪ್ರಧಾನಿ ಇರಲಿ, ಈ ಚಪ್ರೇಶಿ ಒಂದೇ ಒಂದು ಮಾತು ಸಾಕು. ಏನು ಒಂದೇ ಒಂದು ಮಾತು ಸಾಕು, ಎಲ್ಲ ಕೆಲಸ ಆಗೋತು ರಾಧಾ. ನಾವು ತಿಂಗಳ ಸಂಬಳಕ್ಕಿಂತ ಗಿಂಬಳ ಸಂಬಳ ಗಳಿಸ್ತೀವಿ. ನಮ್ಮ ಸಂಬಳ ಕಿಮ್ಮತ್ತಾಗಲ್ಲ ರಾಧಾ. ಸಾಕ್ ಮಾಡ, ನಿನ್ನ ಯೋಗ್ಯತೆ ಏನಂತ ನನಗ್ ಗೊತ್ತಿಲ್ಲೇನ? ಅಲ್ಲ ಆಫೀಸ್ನಾಗ ಕರ್ಸ್ತೀಯ, ಸಾಹೇಬ್ರ ಒಂದ್ 10-20 ರೂಪಾಯಿ ಕೊಟ್ರ ಒಂದ್ 5 ರೂಪಾಯಿ ಚಾ ತಂದು ಕೊಡ್ತಿ, ಅದ್ರಾಗ ಉಳಿದ ರೊಕ್ಕ ನಿನ್ನ ಅಲ್ಲ ನಿನ್ನ ಪೌಡ್ರ್ ಸುಣ್ಣಕ್ಕ ಸಾಕಂಗಿಲ್ಲ. ಅಷ್ಟ ಅಲ್ಲ ತಡಕ್ ಕ್ಲಾಸ್ ಚಪ್ರೇಶಿ ನನ್ನ ಬಾಜು ನಮ್ಮಂತರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಏ ರಾಧಾ ನೋಡ್ರದ ಮಾವನ ಮಗಳು ಅಂತೇಳಿ ಮರ್ಯಾದೆ ಕೊಟ್ಟು ಮಾತಾಡಕತ್ತೀನಿ. ಏನ್ರದ ತಾಯಿ ಇಲ್ಲದ ತಬ್ಲಿ ಅಂತ ಹೇಳಿ ಕೊರಳಿಗೆ ತಾಳಿ ಕಟ್ಟಕ್ಕೆ ಸಿದ್ಧಾಗಿ ನಿಂತೀನಿ. ಸ್ವಲ್ಪ ವಿಚಾರ ಮಾಡ ಹುಚ್ಚಿ ಇಂಥ ಗಂಡಲ್ಲಿ ಸಿಗ್ತಾರೆ. ಅಲ್ಲ ನಾನ್ ನಿನ್ ಜೊತೆ ಮದುವೆ ಆಗಕ್ ನಿನ್ನ ಹತ್ರ ಅಂತದ್ ಏನೈತಿ? ನನ್ನ ಹತ್ರ ಏನಿಲ್ಲ. ಏನೈತಿ ನಿನ್ನ ಹತ್ರ? ಅಲ್ಲ ಏನೈತಿ ನಿನ್ನ ಹತ್ರ ಅಂತದ್ದು? ಎಲ್ಲ ಖಾಲಿ ಮನಿ, ಒಂದು ಸಾಮಾನಿಲ್ಲ ನಿನ್ನ ಹತ್ರ. ಏ ರಾಧಾ ನನ್ನ ಹತ್ರ ಯಾವ್ಯಾವ ಸಾಮಾನ ಯಾವ್ಯಾವ ಜಾಗದಾಗ ಇರ್ಬೇಕು ನೋಡಿ. ಯಾಕೆ ತೋರಿಸ್ತಿ? ಏ ರಾಧಾ ಹಿಂಗೆ ರಾಧಾ ನನ್ನ ಹತ್ರ ಏನೂ ಇಲ್ಲಂತಿ. ನೋಡ್ರಾದ ಹಿಂಗಂದು ಇನಿ ಹಂಗತ್ತ ನನ್ನಂತ ಕಿಲ್ಲತ್ತು ಹಿಂಗಂದು ಯಾರು ಮರ್ಯಾದೆ ಕೇಳಿದೆ ರಾಧಾ. ಅಲ್ಲ ಎಲ್ಲೈತಿ ನಿನ್ನ ಹತ್ರ ಸಾಮಾನೆ? ಎಲ್ಲ ಖಾಲಿ ಮನಿ. ಅಲ್ಲ
ಸಾಮಾನ್ಯ ಚಂದ ಕಳೆ ಮಾಡಕ್ ಒಂದು ಸಾಮಾನಿಲ್ಲ ನಿನ್ನ ಏ ರಾಧಾ ನೋಡ್ರದ ನನ್ನ ಹತ್ರ ಎಲ್ಲ ಇರ್ಬೇಕಾದ ಸಾಮಾನ ಅದೇ ಜಾಗದಾಗ ಅದಾವ ರಾಧಾ. ಎಲ್ಲವ ಮಗನ ತೋರಿಸ್ಬಾನಿ ಪಡವ ಇಲ್ಲಿ ಬೇಡ ಬೇಡ ಬೇಡ. ಅಲ್ಲ ಏನೈತಿ ನಿನ್ನ ಹತ್ರ ಸಾಮಾನ? ಅಲ್ಲ ಇದ್ದಿದ ಒಂದು ತಾಟ, ಚರಗಿ, 2 ರಾಗ, ಒಂದು ಚಾಪಿ, ಇದನ್ನ ಬಿಟ್ರೆ ಏನೈತಿ ನಿನ್ನ ಹತ್ರ ಸಾಮಾನ? ಅಲ್ಲ ತಡಿ, ನಾಳೆ ಅಡಿಗೆ ಮಾಡಾಕಿ ಹೊಯ್ಕೋಬೇಕಾಗತ್ತ ಹೆಣದ ಮೇಲೆ ಬಾಂಡೆ ಕಾಲಾಗ. ರಾಧಾ ಎಷ್ಟು ತಕ ನೀವು ಅಡಿಗೆ ಮನೆ ಸಾಮಾನು ಹೇಳೇನು? ನಾ ಬ್ಯಾರೆ ತಿಳ್ಕೊಂಡಿದ್ದ ರಾಧಾ, ಅದು ನೀ ನನಗೆ ಕೇಳಿಬೇಡ, ನಾ ನಿನಗೆ ಹೇಳದು ಬೇಡ. ನೋಡ್ರದ ನೀ ನನಗೆ ಒಟ್ಟು ಮದುವೆ ಆಗ್ಬೇಕು ನೋಡ ರಾಧಾ. ನಾನ್ ನಿನ್ ಜೊತೆ ಮದುವೆ ಆಗ್ಬೇಕ? ಮದ್ವೆ ಆಗಾಕ ನನಗ್ ನೀ ಏನ್ ಉಪಕಾರ ಮಾಡಿ ಅಂತ ಹೇಳಿ ನಾನ್ ನಿನ್ ಜೊತೆ ಮದುವೆ ಆಗ್ಬೇಕ? ನಾ ನಿನಗೆ ಮಾಡಿಲ್ಲ. ಏನ್ ಮಾಡಿ? ಉಪಕಾರ ನೀ ಹಂಗ ಮಾತಾಡ, ನಡಬರ್ಕ್ ಟೀಮ್ ಬಿಟ್ಟು ಮಾತಾಡ್ಬೇಡ. ಯಾಕಂದ್ರ ಇಲ್ಲಿ ನಮ್ಮ ಅಣ್ಣತಂಬ್ರ ಕೂತಾರ, ಬರೀ ಟೀಮ್ ಅಣ್ಣತಂಬ್ರ ಅದ್ರ ನೋಡ, ಅವ್ರಿಗೆ ದುಃಖ ಆಗುತ್ತೆ. ಹೌದಲ್ಲ? ಹೌದ್ ಮತ್ತ ಇಲ್ಲಿ ಕುಂತಾರಲ್ಲ ನಮ್ಮ ಮಾವಗಳು, ಹೋಗ್ಲಾಗ್ತದ ನಿಮ್ಮ ಮಾವುಗಳ ಅಂತಕ್ಕ ತಂಡ ಪಾಪ. ಅದೇ ನನಗೇನು ಉಪಕಾರ ಮಾಡಿ ನೋಡ್ರದ ನಾ ನಮ್ ಸೈರ್ ಬಟ್ಟೆ ಅಂಗಡಿ ಗಲ್ಲ ಕೂತಕರ ನೀನು ಗೆಳತರ ಬಂದಕರ ನಿನಗ್ ಮಾಡಿಲ್ಲ. ಏನು ಉಪಕಾರ ಮಾಡಿ? ನೋಡ್ರದ ನೋಡು, ನಿನ್ ಗೆಳತರ ಬಂದಕರ ನಾ ನಿನಗ ನಮ್ ಮಗಳಂತೇಳಿ ಇದು ಸಾರಿ ಬೇಡ ಬೇಡ ಬೇಡ, ನೀ ಯಾಕಡೆ ಸರ್ಕೊಂಡ್ರು ಆ ಕಡೆ ಸರ್ಕೊಂಡ್ರ ಮಾವನ ಮಗಳಂದ. ನೀ ಏನ್ ದೊಡ್ಡ ಉಪಕಾರ ಮಾಡಿ ಅಲ್ರಿ? 101 ರೂಪಾಯಿಗೆ ಒಂದ್ ಸೀರೆ ಇತ್ತ, 100 ರೂಪಾಯಿ ಮಾಡ್ಕೊಟ್ಟ. 22 ರೂಪಾಯಿಗೆ ಒಂದ್ ಬ್ಲೌಸ್ ಇತ್ತ, 20 ರೂಪಾಯಿ ಮಾಡ್ಕೊಟ್ಟ. ಇದೇನ್ ದೊಡ್ಡ ಉಪಕಾರ ಮಾಡ್ದಂಗ? ಏ ಹುಚ್ಚಿ ನೋಡು, ನಮ್ಮಕ್ಕಿಂತ ತಿಳಿದು ಸೀರೆಗ 1 ಬಿಟ್ಟಿನಿ, ಬ್ಲೌಸ್ನಾಗ 2 ಇದ್ದೀನಿ. ಇದು ಅಲ್ಲೇನೋ ಉಪಕಾರ? ಉಪಕಾರ ಮಾಡಿದ್ದು ಮಾರ್ಯ ಅಲ್ಲ? ಸೀರೆ ಬ್ಲೌಸ್ನಾಗ 2 ಬಿಟ್ಟಿ, ಗಗರ್ಯಾಗ ಒಂದ್ ಏರಿಸ್ಬಿಟ್ಟೆ. 1 ರೂಪಾಯಿ ಅದನ್ನ ಯಾರು ಹೇಳ್ಬೇಕ? ನಾವು ಹಂಗೆ ಏರಿಸ್ತಿರ್ತೀವಿ ಒಳಗೆ, ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕ ರಾಧಾ. ನೋಡು, ನಮ್ಮಕ್ಕಿಂತ ತಿಳಿದು ಗಗರ್ಯಾಗ 1 ಏರ್ಸಿನಿ, ಒಂದ್ರಾಗ ಏರ್ತೈತಿ, ಒಂದ್ರಾಗ ಏರ್ತೈತಿ, ಒಂದ್ರಾಗ ಏರ್ತೈತಿ, ಒಂದ್ರಾಗ ಏರ್ತೈತಿ. ಬಾ ಶಾಣೆ ಇದೀನಿ. ಹೌದ್ ಮತ್ತ ಇಂಥವಿದ್ರೆ 2 ಸತಿ ಮಾತಾಡ್ತೀನಿ. ನೀವು ಕರ್ಕೊಂಡ್ ಬರೋ ಮುಂದೆ ಗೊತ್ತಾಗಿರ. ನೀ ಮತ್ತೊಂದ್ಸಲ ಒಂದ್ ಕೆಲಸ ಮಾಡು, ಏನ? ನಾ ನಮ್ ಸೈಡ್ ಬಟ್ಟೆ ಅಂದ್ರೆ ಗಲ್ಲನ್ ಮೇಲೆ ಕೂತಿರ್ತೀನಿ, ಅವಾಗ ನೀವು ಬಂದ್ಬಿಡು. ಎದಕ್ಕ? ಬರೋ ಮುಂದೆ ಹಂಗೆ ಬರ್ಬೇಡ. ಮತ್ತ ಏ ತಡಿ, ಬರೋ ಮುಂದೆ ಹಂಗೆ ಬರ್ಬೇಡ. ಮತ್ತೆ ಒಂದು ಕೈ ಚೀಲ ತಗೊಂಡ್ ಬಾ. ನಿನಗೆ ಯಾವ ಸಾಮಾನು ಬೇಕಲ್ಲ ನನಗೆ ಹೇಳು, ನನಗೆ ಹೇಳು. ಆ ಕೈ ಚೀಲದಾಗ ಒತ್ತಿ 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 ಕುರಿತು ಕಳಿಸಿಬಿಡ್ತೀನಿ ರಾಧಾ. ನೀ ನನಗೆ ಒಟ್ಟು ಮದುವೆಯಾಗ ರಾಧಾ. ನೋಡ್ ಕೃಷ್ಣ, ನೀ ನಮ್ಮ ಅವ್ವನ್ ತಮ್ಮ ಅಂತ ಹೇಳಿ ನಾನೊಂದು ದೊಡ್ಡ ಮಾಡಿ ಮನಸ್ಸು ದೊಡ್ಡ ಮಾಡಿ ನಾನು ನಿನ್ನ ಮದುವೆ ಆಗ್ತೀನಿ. ಆದ್ರೆ ಒಂದು ಕಂಡೀಷನ್. ಹೇಳ ರಾಧಾ, ಈಗ ನಿನ್ನ ಕಂಡೀಷನ್ ಬಡ ಬಿಡ. ನಾನು ಅಡಿಗೆ ಮಾಡಕ್ಕೆಲ್ಲ ಅಡಿಗೆ ಮಾಡಲಿಲ್ಲ ಮತ್ತೊಬ್ಬ ತಂದು ಇಟ್ಕೋತೀನಿ ಬಿಡು. ಅಲ್ಲ, ತಿಂಗಳ ನಿನ್ನ ಪಗಾರ ನನ್ನ ಕೈಯಾಗ ಕೊಡ್ಬೇಕು. ಇಷ್ಟು ಅಲ್ಲ ರಾಧಾ, ನನ್ನ ತಿಂಗಳ ಪಗಾರ ಎಲ್ಲ ನಿನ್ನ ಕೈಯಾಗ ಅಂತ ತಂದು ಕೊಡ್ತೀನಿ ರಾಧಾ. ನಾ ಬಟ್ಟಿ ಹೋಗಕ್ಕೆಲ್ಲ ಬ್ಯಾಡ ಬಿಡು, ಬಟ್ಟೆ ಹೋಗಕ್ಕೆ ಇಟ್ಕೊಂಡ್ಬಿಡ್ತೀನಿ. ಅಯ್ಯಕ್ಕೆ ಬರ್ಲಿಲ್ಲ ಅಂದ್ರೆ ನಿನ್ನ ಬಟ್ಟಿ ನನ್ನ ಬಟ್ಟಿ ಎಲ್ಲ ನಾನೇ ಹೋಗಿತೀನಿ ರಾಧಾ. ನೋಡ, ರಾತ್ರಿ 10 ಗಂಟೆ ಆದ ಮೊಳಕ ನಾ ಒಳಗ ಮುನ್ಕೊಂಡಿರ್ತೀನಿ, ನೀ ಹೊರಗ್ ಮಕ್ಕೋಬೇಕ. ಕ್ಯಾನ್ಸಲ್. ಯಾಕ? ಏ ಹುಚ್ಚಿ, ಇಂಥ ಥಂಡಿ ದಿನದಾಗ ನೋಡವ್ರು ಎಡ್ಡೆಡ್ ಹಚ್ಕೊಂಡ್ ಬಂದಾರ. ನೀ ಒಳಗೆ ಮಕ್ಕೊಂಡು ನಾ ಹೊರಗೆ ಮಕ್ಕೊಂಡ್ರೆ ನನ್ನ ಮರ್ಯಾದೆ ಏನಾಗಿತ್ತ ರಾಧಾ? ಏ ಹಂಗಲ್ಲ ಮಾರಯ್ಯ. ಅಲ್ಲ, ಇದ್ದಿದ್ದ ಒಂದು ಮನೆ ಐತಿ, ಒಂದು ಅಂಗಳ ಐತಿ, ಅದ್ರಾಗ ನಮ್ಮಪ್ಪ
ಬರ್ತೀನಿ ಅಲ್ಲ ಬಂದ್ಬಿಡ್ತಾನ. ಹಾ. ಅದಕ್ಕ ನಾನು ನಮ್ಮಪ್ಪ ಮಾತಾಡ್ಕೊಂಡು ಮನ್ಯಾಗ ಕುಂದಿರ್ತೀವಿ ಅಂತ ಹ್ಮ್. ನಮ್ಮಪ್ಪಗೆ ಯಾವಾಗ ನಿದ್ದೆ ಹತ್ತತ್ ನೋಡು ಹಾ, ಹಾ, ಹಾ. ಅವಾಗ ನಾ ಬರ್ತೀನಿ. ನೀ ಅಲ್ಲೇ ನಿಂದ್ರೆ ಹೇ ನೋಡ ನಾ ಟಚ್ ಮಾಡಿದ್ರೆ ನೀ ಬೇರೆ ಹೋತ್ನ ಏ ರಜಾ ಅಲ್ಲ ನಾನು ಹನಿ 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 ಬಡ್ಕೋಬೇಕ ರಾಧಾ. ಏ ರಾಧಾ ನೀನೇ ಒಂದು ಕೆಲಸ ಮಾಡು, ನೀ ನಿಮ್ಮಪ್ಪ ಅಂಗಳದಾಗ ಮಕ್ಕೋರಿ, ನಾ ಏನ್ ಮಾಡ್ತೀನಿ ಗೊತ್ತಿವ, ಲೈಟ್ ಆಫ್ ಮಾಡ್ತೀನಿ ಒಳಗೆ ಮಕ್ಕೊಂಡಿರ್ತೀನಿ. ನಿಮ್ಮ ಅಪ್ಪ ಯಾವ ನಿದ್ದೆ ಹತ್ತದೇನೋ ಅವು ಸಾವಕಾಶ ಕತ್ಲ ಕೈ ಆಡ್ಸ್ಕೋ ಒಳಗೆ ಬಂದ್ಬಿಡು. ನಿಂದ್ರು ಬರೋಂಗಿಲ್ಲ ಒಂದ್ ಸ್ವಲ್ಪ ಜಾಕಿಂದ ಬರ ಮತ್ತೆ ಯಾಕ ಏ ಹೆಚ್ಚಿ ಯಾಕೆ ಹೇಳ್ಬೇಕು, ಲೈಟ್ ಆಫ್ ಮಾಡ್ಕೊಂಡು ಒಳಗೆ ಮಕ್ಕೊಂಡಿರ್ತೀನಿ ರಾಧಾ, ಅದಕ್ಕೆ ಹೇಳೋದು ಜಾಕಿಂದ ಬಾತಳಿ. ಲೈಟ್ ಆಫ್ ಮಾಡಿದ್ರೆ ಏನಾತು ದೋಸ್ತ, ಕೈ ಆಡ್ಸ್ಕೊಂತ ಒಳಗ್ ಬರ್ತೀನಂತ. ಅಲ್ಲ ಕತ್ಲಾ ಕೈ ಎಲ್ಲಾರ ಇಟ್ಟಿ ಅಂತೀಯೇನ? ರಾಧಾ ನೀ ಕತ್ಲ ಕೈ ಎಲ್ಲರೂ ಇಟ್ಕೋತವ ಮತ್ತೆ ಹಿಡಿಬಿಡ ಯಾಕ ಅಲ್ಲಿಟ್ರೆ ಏನ್ ಆಕೈತಿ? ಶಾಟ್ ಹೊಡಿತೈತೆ. ಅಲ್ಲ ಶಾರ್ಟ್ ಹೊಡೆದ್ರ ಮೈ ಜಮ್ 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 ಅಂತ ಯಾಕೆ ನೀನು ಒಂದ್ಸಲ ಹರಿಸ್ಕೋಬೇಕತ್ತೇನು? ಬೇಡ ಬೇಡ. ನೋಡ್ರದ ಯಾರ್ಯಾರು ಶಾಟ್ ಹೊರಿಸ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಮೈ ಜಿಮ್ ಅಂತದ ರಾಧಾ, ಅದಕ್ಕೆ ಹೇಳೋದು ನಿನಗೆ ಜಾಕಿನ ಬಾತ್ ಹೇಳಿ. ಅಲ್ಲ ನೀ ಜೊತೆಗಾರ ಆದ್ಮೇಲೆ ನಾ ಯಾಕೆ ಚಿಂತೆ ಮಾಡ್ಲಾನ? ಚಿಂತೆ ಮಾಡ. ನಮ್ಮಿಬ್ರು ಮದುವೆ ವಿಷಯ ನಮ್ಮ ಅಪ್ಪನ ಮುಂದೆ ಹೇಳನ, ಹಾ. ನಮ್ಮಪ್ಪ ಒಪ್ಕೊಂಡ್ರ ಅಮಾವಾಸ್ಯೆ ಹಾ. ಬ್ಯಾಡ ಅಂದ್ರಲ್ಲ ನೀ ನೋಡ್ಕೊಳ್ಳೋದ ದೋಸ್ತ. ಏ ರಾಧಾ ನಿಮ್ಮ ಅಪ್ಪನ ವಿಚಾರ ನನಗೆ ಬಿಟ್ಟು ಬಿಡ, ಇಬ್ಬರು ಲಾಗ ಹೊಡಿಸ್ಬಿಡ್ತೀನಿ. ಒಟ್ಟು ನೀನು ಲವ್ ಮಾಡ ರಾಧಾ. ಇದ ಹುರುಪ್ನಾಗ ಏನು ತಂಡ್ಯಾಗ ಎಬಸು ನಿನ್ನ ಮಾರಿ ನೋಡಂಗ ಆಗೈತಿ. ಏ ಹುಡುಗಿ ಏ ಲಡ್ಕಿ ಎಲ್ಲಿ ಸಿಗೈತಿ? ಮಾಸ್ತರ್ ಇಲ್ಲ ಸಿಕ್ಕಿನಿ ಬೆಳತನಕ ಕಟ್ಟಿ ಯಾರು ಬೇಡ ಅಂತ. ಇಲ್ಲಿ ಎಲ್ಲ ಬೇರೆ ಕಡೆ ಮತ್ತೆ ಬಿಸಿಗೆ ಹುಡುಗಿ ಎಲ್ಲಿ ಸಿಗತಿ? ಇಲ್ಲೆಲ್ಲ ಸಿಗುತ್ತೆ ನನಗೆ ಹೇಳಕ್ಕಾಗಲ್ಲ, ಬೇರೆ ಕೆಲಸಕ್ಕೆ ಹೇಳ್ತೀನಿ. ನಿನ್ನ ಜೋಡಿ ಮಾತಾಡೋದೈತಿ. ನಿಜ ಹೇಳಾತಿ ಗೆಳತಿ, ಕಿವಿ ಕೊಟ್ಟು ಗೆಳತಿ, ನಿಜ ಹೇಳಾತಿ ಗೆಳತಿ, ಕಿವಿ ಕೊಟ್ಟು ಗೆಳತಿ. ಪವಿತ್ರ ಪವಿತ್ರ ನನ್ನ ಪ್ರೀತಿ
ಆಡೋಣ ನಾವು ಅಲ್ಲಿ ಕಚ್ಚಿ 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 ಹುಡಿನಲ್ಲಿ ಕತ್ತೆ ಮುಚ್ಚಿ ಆಡೋಣ ನಾವು ಅಲ್ಲಿ ಕಚ್ಚಿ ಕಚ್ಚಿ ಇಂದ ನೋರು ಯಾರು ಕಣ್ಣವರು ಪ್ರೀತಿಲೇ ನನ್ನ ಮರೆತು ಹ್ಯಾಂಗ ಇರಲಿ ಜೀವನ ಹ್ಯಾಂಗ ಕಳೆದು ನನ್ನ ಮರೆತು ಹ್ಯಾಂಗ ಇರಲಿ ಜೀವನ ಹ್ಯಾಂಗ ಕಳೆದು ಎರಡು ಜೀವ ಪ್ರೇಮವಾಗಿ ಮಹಾರಾಣಿ ನೀನೆ ಗೆಳತಿ ಮಹಾರಾಣಿ ನೀನೆ ಗೆಳತಿ ನನ್ನ ಅಗಲಿ ನನ್ನ ಮರನು ಯಾಗದಿರಲಿ ಜೀವನ ನನ್ನ ಕಳೆದು ಸುಡುಗಾಡು ಕಾಲು ಕೆಟ್ಟು ಹೋಗ್ಯದ್ರಿ ಹಾದಿ ಬಿದ್ದಾಗ ಅವನ ಯಾರ ಮನೆ ಕುಣಿತೋ ಆದ್ರೆ ನನ್ನ ಮಗಳು ಹಂಗಿಲ್ರಿಪ್ಪ ನಮ್ಮ ಚೇರ್ಮನ್ ಕುಣಿತಾನ ಚೇರ್ಮನ್ ನನ್ನ ಮಗಳು ನನ್ನ ಮಗಳು ಆದವ ಕಾಲೇಜ್ ಕೈಗಳ ಕಾಲೇಜ್ ಅವನ ಎಲ್ಲಿ ಏನವ ಯಾರು ಇದೇನಿದು ಸೋಟ ನಮಗೆ ಕಾಣಿಸ್ತದನು ಬಾರೇ ನಿನ್ನ ನೋಡಿ ಬಾ ನ ಮುದುಕನಾದ್ರೂ ನಿನ್ನ ಬಾಳ ಸಣ್ಣ ಹುಡುಗರ ಕಂಡ ನಾವು ಕಂಡು ಹುಡುಗಿಯು ಕರ್ಯಾವ ನಾ ಮುದುಕನಾದ್ರೂ ನಿನ್ನ ಬಾಳ ಸಣ್ಣವ ನಾ ಮುದುಕನಾದ್ರೂ ನಿನ್ನ ಬಾಳ ಸಣ್ಣವ ನಾ ಮುದುಕನಾದ್ರೂ ನಿನ್ನ ಬಾಳ ಲೇ ನಿನ್ನ ಅವನ ಮಗಳ ಎಲ್ಲರ ಮುಂದೆ ಎಷ್ಟು ಬಿಲ್ಡಪ್ ಕೊಟ್ಟ ನನ್ನ ಮಗಳ ಕಾಲೇಜ್ಗೆ ಹೋಗ್ತೇಳಿ ಕಾಲೇಜ್ಗೆ ಹೋಗೋದು ಕಳಿಸಿದ ಮಗಳ ಹಾಗಾಗಿ ಅವನು ಮುಂಗ್ಯ ನನ್ನ ಮಗನ ಸಗಣ ಮಾತಾಡೋ ನಿತ್ಯಲ್ಲವ ಯಾಕ ಯಪ್ಪ ಓಯವ್ವ ಏ ಯಪ್ಪ ಹೇಳವ್ವ ಕಾಲೇಜ್ಗೆ ಹೋಗ್ಬೇಕಂತ ಬಂದ ಹಾ ಕಾಲೇಜ್ಗೆ ಹೋಗ್ಬೇಕಂತ ಬಂದ ಇಲ್ಲೇ ನಡು ರಸ್ತಾದಾಗ ಬಂದ್ ಕೂಡ್ಲೆ ನೋಡು ಏನಿವ ಏನ್ ನೆನಪಾಯ್ತು ಮಗಳ ಅಲ್ಲ ಕಾಲೇಜ್ ಹೆಂಗ್ ಹೋಗ್ಬೇಕಂತ ವಿಚಾರ ಮಾಡಾಕತ್ತಿದ್ನ್ಯಾ ಪಾಪ ಇವ್ ನನ್ ಕಣ್ಣಿ ಕಂಡ ಈ ಗೆಟ ನನ್ನ ಮಗ ಯಾಕೋ ಈ ಕಡೆ ಏನ್ರು ಮಾವ ನೋಡು ಎಂದು ಕೇಳ ಹುಡುಗಿ ಆಗ ಬರ್ಲಿಕತ್ತಿತ್ತು ಮಾವ ಮನೆಯಂದು ಪೇನು ತಂದಿಲ್ಲ ಪೇನು ಕೊಡತ್ತು ಮಾವ ಎಬ್ಬಿಸ್ತೀನಿ ಈಗ ನೋಡು ಮಾವ ಮನಸ್ ತಡಿಲಿಲ್ಲ ಮಾವ ಮನಸ್ ತಡಿಲಿಲ್ಲ ಮಗನ ಅದೇ ಮುದುಕಿಯರ್ ಕೇಳಿದ್ರೆ ಅದು ಅದು ಹೇಳಲ್ಲ ಮಾವ ಅಂದ್ರೆ ಮನಸ್ ತಳ್ಳಾರ ಏನ್ ಮಾಡಿದೆ ಪಟ್ನ ತಗದು ಸಟ್ಟ ನಾನು ಹಿಡ್ಕೊಂಡಿಟ್ಟ ನೋಡು ಮಾವ ನಿನ್ನ ಮಗಳು ಏನು ಆ ಮಗನ ಪೆನ್ ಮಾವ ಪೆನ್ ಲೇ ನಿನ್ನ ಅವನು ನಮ್ಮ ಮನ್ಯಾಗ 6 ಫೂಟಿನ ಪೆನ್ ಇದ್ದು ತಂಗಿ ನಿನಗೆ ಬೇಕಂದ್ರೆ ಆರಾರ್ ಪುಟ್ಟಿನ ನಿಮ್ಮ ಅವ್ವ ಇದ್ದಕ್ಕೆ ಗೊತ್ತದ ಈಗ ನಿನಗೇನು ಗೊತ್ತ ನಮ್ಮ ಅಣ್ಣ ಏ ನಾ ನೋಡಿಲ್ಲಪ್ಪ ಏನಾದ್ರು 3 ಗೆಲ್ಲಿ 2 ಗೆಲ್ಲಿ ನನ್ನ ಅವನ ಹಳಿ ಮನೆ ಸಂದುಕದಾಗ ಇಟ್ಟಿನದು ತೆಗಿಬಾರ್ದು ತೆಗೆದ್ರೆ ಇಡೀ ಊರು ಮಂದಿಯೆಲ್ಲ ಬರಿಬೋದು ಅದ್ರಾಗ ಅಂತ ದೊಡ್ದಿತ್ತ ಮತ್ತ ನಮ್ಮ ಹೆಂಗ್ ತರ್ಕೊಂಡಿರ್ಬೇಕತ್ತೀನಿ ಅದಕ್ಕೆ ಹೋಗ್ಯಾಳ ಮ್ಯಾಗ ಬರೋಬ್ಬರ ಐತ್ ನಿನ್ ಮಾತ್ ಅದಕ್ಕೆ ಆ ಮಗಳ ನಿನಗೆ ಪೆನ್ ಬೇಕಾದ್ರೆ ನನಗೆ ಕೇಳಿದಳ ನಮ್ಮ ಮನೆಗೆ ಹೋಗಿ ನಾವು ತರ್ತಿದ್ದಲ್ವಾ ಅಲ್ಲ ಯಪ್ಪ ಮನಿಗ್ ಹೋಗಿ ಬರ್ಬೇಕಂದ್ರ ಬಹಳ ಲೇಟ್ ಆಕೈತಿ ಅದಕ್ಕ ಇಲ್ಲ ರಸ್ತಾದಾಗ ಇಸ್ಕೊಂಡ್ ಬಿಟ್ಟೆ ನೋಡಿ ನೋಡು ಮಗಳಾದವ ಇನ್ನೊಮ್ಮ ಇಂಥ ಮಂದಿ ನನ್ನ ಮಕ್ಕಳು ಪೆನ್ ತೊಳಕ್ ಹೋಗ್ಬಿಡವ
ಯಾಕಂದ್ರೆ ಮಗಳ ಕೆಲವರು ಪೆನ್ನ ಬರೀ ನೋಡ್ಲಿಕ್ಕೆ ಚಂದ ಇರ್ತಾವ, ಕೆಲಸ ಏನೋ ಆಗೋದಿಲ್ಲೇನ? ಬರ್ಲಿಕ್ಕೆ ಬರಲ್ಲೇವ, ಬರಿಬೇಕಂತ ಹೇಳ್ತಾರೆ. ಇಟ್ಟಿ ಮಗಳ ಒಂದ್ ಹನಿ ಪಾಸ ಕತ್ತು ಕಲಾಸ್ ಪೇಪರ್ ಮಸಿ ಬೇಕು ಮಸಿ. ನಿಂಗೆ ಅಟ್ಟಿ ಬಿದ್ದದಪ್ಪ ತಂಗಿ. ಹೋಪ. ನಿನಗೆ ಪೆನ್ ಬೇಕಾದ್ರೆ ನನಗೆ ಹೇಳು, ಹಾ. ಎಷ್ಟೇ ಇರೋ ಖರ್ಚಾಲಿ ನಮ್ಮ ಚೇರ್ಮನ್ ಕಡೆ ಕರೆಸ್ಕೊಂಡ್ರೆ ಹೋಗಿ ತಗೊಂಡ್ಬರ್ತೀನಿ. ನಿನ್ ಪೆನ್ ಚಾಲು ಚಾಲು. ಏ ಏ, 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 ರಾಧಾ ಎಲ್ಲರೂ ಚಾಲಿ ಇರ್ತಪ್ಪ, ನಿಂದ ಮುಚ್ಕೊಂಡು ಬಿದ್ದೈತ್ ನಾವು. ನೀ ಜರ ಮುಚ್ಕೊಂಡ್ ಕುಂಡ್ರೆ ನಾ ಮಾತಾಡ್ತಕ್ಕ. ನಾ ಎಲ್ಲ ಮುಚ್ಕೊಂಡ ಬಂದೇನು. ಬಾಯ್ 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 ಬಾಯ್. ಬಾ ನಿನ್ ತಿಂತ ನನಗೆ ತಿಳಿಲ್ಲ, ಲಾಸ್ಟ್ ಮುಂದೆ ತೋರಿಸ್ತೀನಿ. ಅನಕ ದೂರ ಸರಿದ್ರೆ ಲಾಸ್ಟಿಗೆ ಏನ್ ತೋರ್ಸ್ತಿ? ಏ ರಾಧಾ ದೂರ ಸರಿದ್ರೆ ಅಪ್ಪನ ಮುಂದೆ ಕಡೆ ಹೋರಿ. ಏ ರಾಧಾ ಅಕಸ್ಮಾತ್ ನಿಮ್ಮ ಅಪ್ಪ ಜರ್ಗ ಮನ್ಯಾಗ ಇರ್ಲಿಲ್ಲ ಅಂದ್ರೆ ನಮಗೆ ರಾಧಾ ನನಗೆ ನಾ ಎಲ್ಲರ ಬಾಡಿಗೆ ಹೋಗಲಕ್ಕ ಪೂಜೆ ಮಾಡ್ಲಕ್ಕ ಹೋಗಲಕ್ಕ ನಿನ್ನ ಕೈಯಲ್ಲಿ ತಂದು ಕೊಡ್ತೀನ ರಾಧಾ. ನೀವೇನು ತಂದು ಕೊಡ್ತೀವೋ ಕುರ್ಸಾಲ ಚಪ್ರೇಸಿ ನಿನ್ನ ಆಫೀಸಿನಲ್ಲಿ ಚಂದಾಗಿ ಡ್ಯೂಟಿ ಮಾಡ, ನಮಗೆ ಅಪಕಾರ ಮಾಡಕ್ ಬಂದಾನೆ. ಏ ಏ ಏ ಮಾವ ಯಾಕೋ ಮಾವ, ನಾನು ಬೇರೆದವ್ರಿಗೆ ಮಾಡ್ಲಕತ್ತೀನಿ ತಿಳ್ಕೊಂಡೇನು? ಕಾಸ ಕಾಸ ನಾನ್ ಸೋದರ ಮಾವನ ಮಗಳು ರಾಧಾ. ಯಾಕೆ ಲೇ ಮಗನ ಹೋಯವ ಕೃಷ್ಣ ಬಾಳ ಒಳ್ಳೆ ಹುಡುಗ ಅದ ನೋಡು. ಮತ್ತೆ ನೋಡಿ ಈಗ ಹಂಗಂದ್ರೆ ವರದಕ್ಷಿಣೆ ಕೇಳಂಗಿಲ್ಲ ನೋಡು. ಮತ್ತೆ ನಿನ್ನವನು ಒಂದೇ ಮಗಳು ಅಂತ ಹೇಳಿ ಮುದ್ದೆ ಮುಂದೆ ದಾಕ್ ಮಾಡಿಲ್ಲಲ್ಲ, ನನಗೆ ಬುದ್ಧಿ ಹೇಳಕ್ ಬಂದಿದೀಯ ಅಡ್ನಾಡಿ ನಾಡ್ಯವ. ಇನ್ನೊಂದ್ಸಲ ನೀ ನನ್ನ ಮಗಳ ಸಂಗಡ ಮಾತಾಡ ನೋಡು ಮಗನ ಕೃಷ್ಣ. ಏನ್ ಮಾಡ್ತೆ ಏನ್ ಮಾಡ್ತೆ ನೀ ಇನಾಗಿ ನನಗೆ ಮಾವ ಗಜಮಾಲ ನಿಂದ ಕರ್ಕೊಂಡು ನಾನು ಮಾಡ್ತೀನಿ ಅದನ್ನ. ಇಬ್ರು ಈ ಕತ್ನವ್ರಿಗೆ ನಮ್ಮ ತಲೆಯೆಲ್ಲ ಬೋಳಾಗಿ ಹೋಗ್ಯಾವ. ಇನ್ನೂ ತೆಗಿಬೇಡಿ, ಚಂದ ಮಾತಾಡಿ. ಏ ಮಗನ ನೀ ನನಗೆ ಮಾವ ತಂದಿಲ್ಲ, ಯಾರಲ್ಲ ಕೂರ್ಸಲ್ಲ ನಿನ್ನ ಮಾವ? ಯಾಕೋ ಮಾವ ನೀನೇ ರವ ಮಾವ ನಮ್ಮ ಮಾವ. ಯಾಕೆ ಹೆಣ್ಣು ಕುಡಿದು ಬರ್ತೈತೆ ಅಂತ ತಿಳ್ಕೊಂಡು ಯಾರೋ ನೀನು ಮಾವ ಅಂತ ಕೇಳ್ತೇನೆ ಮಾವ. ನೋಡ್ ಮಾವ, ನಾ ಮದುವೆ ಆದ್ರೆ ಆ ಕೆಂಪು ಮರ್ರಿ ಅದನ್ನೇ ಮದುವೆ ಆಗ್ತೀನಿ ಮಾವ. ಹಾ ಲೇ ಮಗನ ಏಪ್ಪ ಹೌದಾ? ಏಪ್ಪ ಕೃಷ್ಣ ಬಾಳ ಒಳ್ಳೆ ಹುಡುಗ ಅದ ನೋಡು. ಮತ್ತೆ ನಾನು ನೋಡಿದೇಮ್ಮ ಎಷ್ಟು ಒಳ್ಳೆಯವ ಅನ್ನೋದು. ನೀನು ಒಂದೇ ಮಗಳ ನಿನಗೆ ಸಲಿಗೆ ಕೊಟ್ರ ನಿನ್ನ ನಾವು 9 ತಿಂಗಳ ಕಾಲೇಜ್ಗೆ ಹೋಗಬಾರ ಮಗಳ ತಂದ್ರ 9 ತಿಂಗಳ ಗುಡ್ಡ ಹೊರಬೇಕತ್ತಿ. ಇನ್ನೊಂದು ಸಲ ಸಂಕಟ ಇದೆ ಬಿಡ. ಲೇ ನನ್ನ ಮಗಳು ನಿನಗೆ ಕೊಡತೈತಿ ಅಲ್ಲ, ಇನ್ನು ನೀ ಕಾಲೇಜ್ಗೆ ಹೋಗೋದು ಬೇಡವ. ನಡಿ ಮನೆ ಸೀದಾ ಮನೆ ಹೋಗುತ್ತೆ. ಏಪ್ಪ ನೀ ಮುಂದೆ ನಾ ಹಿಂದೆ ಬರ್ತೀನಿ. ಯಾಕ ಗಜ ಒಂದ್ 3 ತಾಸು ಬಿಟ್ಟು ಬರ್ತೀನಿ. ನಿನ್ ಮುಂದಕ್ಕೆ ನಡಿ. 3 ತಾಸು ನೋಡು ನನ್ನ ಮಗಳು 3 ತಾಸು ಎಲ್ಲಿ ಹೊಂಟಿದ್ದೇವ? ಎಲ್ಲಿಗೆ ಹೋಗ್ತೀನಂತೆ? ಸಿನಿಮಾಕ್ ಹೋಗ್ತೀನಿ. ಏಪ್ಪ ಸಿನಿಮಾಕ್ ಸಿನಿಮಾ ಸಿನಿಮಾಕ ಸಿನಿಮಾ ಹೆಸರು ಏನವ? ಸಿನಿಮಾ ಹೆಸರು ಹೇಳ. ನೀ ಮುಂದೆ ನೋಡ್, ನಾ ಹೇಳ್ತೀನಿ. ನಾ ಮುಂದೆ ಹೋಗಿ ನಿಂತಿರ್ತೀನಿ. ನೀ ಆಮೇಲೆ ಬಾ. ಏಪ್ಪ, ಇದ ನೋಡು ಸಿನಿಮಾ ಹೆಸರು. ಚಲೋ ಚಲೋ. ಏ ಮಾವ ನಾನೇ ಒಂದು ಸಿನಿಮಾ ಕೊಂತೀನಿ ಮಾವ. ನಿನ್ನ ಖರ್ಚು ನಾನೇ ಕೊಡ್ತೀನಿ ಮಾವ. ನಿನ್ನ ಸಿನಿಮಾ ಹೆಸರು ಯಾವ್ದಪ್ಪ? ನನ್ನ ಸಿನಿಮಾ ಹೆಸರು ಹೇಳ, ನೀನು ಮುಂದೆ ನೋಡಿ. ಮಕ್ಕಳ ನಾ ಬರೋ ಮಟ್ಟ ಅಲ್ಲೇ ನಿಂದ್ರು. ನಾ ಬಂದ ಮೇಲೆ ಇಬ್ರು ಕೂಡಿ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಇಂಗ್ಲಿಷ್ ಪಿಕ್ಚರ್. ಹೌದಲ್ಲ ಪಿತೃಪಿಲ್ಲಿ ಮಕ್ಕಳೇ, ನಾವೊಂದು ಸಿನಿಮಾ ಕೊಂಡ್ರಿ ನೀವು ಇಬ್ರು ಬರ್ತೀರಿ. ಯಾವ ಸಿನಿಮಾಕ? ಮಕ್ಕಳೇ ಇಬ್ರು ಅಲ್ಲೇ ಕುಂಡ್ರಿ. ಸಣ್ಣ ಪಾಲುಗಳು ಚಪ್ಪಲ್ ತಂದು ನಿಮ್ ಬಾಯಾಗಿಟ್ಟು ಬಕ್ಕ 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 ಹೊಡಿತು. ಇದು ಹೆಂಗಿದೆ ನನ್ನ ಸಿನಿಮಾದ ಹೆಸರ? ನೋಡಿ ಇನ್ನೊಂದು ಸಲ ಇವನ ಸಗಣ ಮಾತಾಡ್ಕೊತ ನಿಂತಿ ನನ್ನ ಮಗಳ ಸಗಣ ಮಾತಾಡಿದೆ ಅಂದ್ರೆ ಮಗನ ನೀನ್ ನೌಕರಿ ಡಿಸ್ಮಿಸ್ ಮಾಡಿಬಿಡ್ತೀನಿ. ನಡಿ ಅವ ಮಗಳ ಮುಂದೆ ನಡಿ. ಒಂದು ಒಗದವರು ಯಾಕೆ ಆಗ್ಯದ ಹಿಂದಿನ ಹಾಕೋಬೇಕಾ? ಒಂದೇ ನಿನ್ನಂತ ಅಪ್ಪ ಇಲ್ಲ ಒಂದು ಮಾತು ನನ್ನ ಮಗಳು ಇಲ್ಲ, ನಮಗೆ ಮಾತು ಎಲ್ಲ
ಹೋಗೆ ರಾಧೆ ಹೋಗು, ನನಗೆ ಹೊಡೆಯೋದಿಲ್ಲ. ಹೋಗು ಮಾವ ಹೋಗು. ನಾ ಚಪ್ರೇಸಿ ಅಂತ ತಿಳಿದು ನಿನ್ನ ಕಣ್ಣಾಗ ಅಷ್ಟು ಕೇವಲವಾಗಿ ಕಾಣಕತ್ತಿನಿಲ್ಲ. ಇದೇ ಚಪ್ರೇಸಿ ಒಂದಿನ ನಿನ್ನ ಮಗಳನ್ನ ಕರ್ಕೊಂಡು ಹೋಗಿ AC ರೂಮ್ದಾಗ ಕೂತು ಆಕಿಗೆ ಪಿಕ್ಚರ್ ತೋರಿಸ್ಬರ್ತೀನಿ. ಅಷ್ಟೇ ಲೋ ಮಾವ, ಆಕಿಗೆ 9 ತಿಂಗಳು ಗರ್ಭಿಣಿ ಮಾಡಿ ಮನ್ಯಾಗ ಕುಂಡ್ರಿಸಿಲ್ಲ ಅಂದ್ರೆ ನನ್ನ ಹೆಸರು ಕೃಷ್ಣ ಅಂತ ಕರಿಬೇಡ ಮಾವ.